ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಂದಿದೆ. ಏನಪ್ಪಾ ಅಂದ್ರೆ ಈ ಬಾರಿ ಕಳಪೆ ಉತ್ತಮ ಅದು ಏನು ಕೊಟ್ಟಿರ್ಲಿಲ್ಲ ಲಾಸ್ಟ್ ವೀಕು, ಆದ್ರೆ ಈ ವೀಕು ಕಳಪೆನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಉತ್ತಮ ಅಂತ ಯಾರನ್ನು ಕೂಡ ಘೋಷಣೆ ಮಾಡಿರೋದು ಪ್ರೋಮೋದಲ್ಲಿ ಇಲ್ಲ. ಸೊ ಸಾಯಂಕಾಲ ಎಪಿಸೋಡ್ ಅಲ್ಲಿ ನೋಡ್ಬೇಕು ಉತ್ತಮನ ಯಾರು ಕೊಟ್ಟಿದ್ದಾರೆ ಅಂತ. ಇನ್ನು ಈ ಸರ್ತಿಯ ಬಿಗ್ ಬಾಸ್ ಏನಿದೆ ಅದು ವಿಭಿನ್ನವಾಗಿದೆ ಅಂತ ಬಿಗ್ ಬಾಸ್ ಅವ್ರು ಏನ್ ಹೇಳ್ತಾ ಇದ್ರು ಅದು ನಿಜ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ಕಳಪೆ ಅಥವಾ ಉತ್ತಮನ ಕೊಡ್ಬೇಕಾಗಿದ್ರೆ ಮನೆಯ ಮಂದಿ ಎಲ್ಲಾ ಸೇರ್ಬಿಟ್ಟು ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಫೈನಲಿಸ್ಟ್ ಆಗಿರುವಂತ ಅಶ್ವಿನಿ ಗೌಡ ಅವರು ಮಾತ್ರನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರೋಮೋದಲ್ಲಿ ನೀಟ್ ಆಗಿ ಕಾಣಿಸ್ತಿದೆ. ನಾನು ಏನ್ ಡಿಸಿಷನ್ ನ ತಗೊಂಡಿದ್ದೀನೋ ಅದ್ರ ಬಗ್ಗೆ ನನಗೆ ರಿಗ್ರೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಮೇಲೆನೆ ಗೊತ್ತಾಗ್ತಿದೆ ಬರೀ ಅವರ ಅಭಿಪ್ರಾಯ ಮಾತ್ರ ಅಂತ, ಅವ್ರ ಮೇಲೆನೆ ಫುಲ್ ಡಿಪೆಂಡ್ ಆಗಿತ್ತು ಈ ಕಳಪೆನ ಕೊಡೋದು ಅಂತ. ಇನ್ನು ಉತ್ತಮನ ಕೊಟ್ಟಿದಾರಾ ಇಲ್ವಾ ಅಥವಾ ಇದೆಯಾ ಇಲ್ವಾ ಅಥವಾ ಅಶ್ವಿನಿ ಅವರು ಫೈನಲಿಸ್ಟ್ ಆಗಿರೋದ್ರಿಂದ ಅವರೇನೆ ಉತ್ತಮನ ಅಂತ ಘೋಷಣೆ ಮಾಡಿದಾರ ಏನು ಅಂತ ಕಾಯ್ದು ನೋಡ್ಬೇಕಾಗಿದೆ. ಇನ್ನು ನೆಕ್ಸ್ಟ್ ತಗೊಳ್ಳೋದಾದ್ರೆ ಅಶ್ವಿನಿ ಗೌಡ ಅವರಿಗೆ ಫೈನಲಿಸ್ಟ್ ಅಂತ ಕೊಟ್ಟಿದ್ದು ಪರ್ಸನಲಿ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಜಾನ್ವಿ ಅವ್ರಿಗೆ ಕೊಡ್ಬೋದಿತ್ತು, ಇಲ್ಲ ಧನುಷ್ ಗೌಡ ಅವ್ರಿಗೂ ಕೊಡ್ಬೋದಿತ್ತು. ಯಾಕಪ್ಪ ಅಂದ್ರೆ ಅವರಿಬ್ರು ಟಾಸ್ಕ್ ನ ಚೆನ್ನಾಗಿ ಆಡಿ ಒಂಟಿ ತಂಡನ ಗೆಲ್ಲಿಸ್ಕೊಟ್ಟಿದ್ರು. ಆದ್ರೆ ಅಶ್ವಿನಿ ಗೌಡ ಅವರ ಪರ್ಫಾರ್ಮೆನ್ಸ್ ಆ ಟಾಸ್ಕ್ ನಲ್ಲಿ ಏನೂ ಇಲ್ಲ ಅಂತ ಹೇಳ್ಬೋದು. ಹಾಗೇನೆ ಮನೆಯಲ್ಲೂ ಕೂಡ ಏನು ಕೆಲಸ ಇಲ್ಲ, ಬರೀ ಮೇಲೆ ಉಚ್ಚಾರಣೆ ಮಾಡ್ಕೊಂಡು ಬೈಕೊಂಡನೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲರೂ ತುಂಬಾನೇ ಮ್ಯಾನಿಪುಲೇಟ್ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇವಾಗ ಅವ್ರಿಗೆ ಕೊಟ್ಟಿರೋದು ಅಷ್ಟೊಂದು ಸರಿ ಅನಿಸ್ಲಿಲ್ಲ. ತಾವು ಕಷ್ಟಪಟ್ಟಿದ್ದ ಫಲಾನ ಇನ್ನೊಬ್ರಿಗೆ ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಅನಿಸಿಕೆ. ಇನ್ನು ಅಶ್ವಿನಿ ಗೌಡ ಅವ್ರಿಗೂ ಕೂಡ ಏನ್ ಅವ್ರಿಗೆ ಕೊಟ್ಟಿದಾರೋ ಫೈನಲಿಸ್ಟ್ ಅಂತ ಅದಕ್ ಕೂಡ ಜಾಸ್ತಿ ಏನ್ ಕೃತಜ್ಞರಾಗಿಲ್ಲ ಅಂತ ಹೇಳ್ಬೋದು. ಧನುಷ್ ಅವರ ವಿರುದ್ಧನೇ ಅವರು ಫೈನಲಿಸ್ಟ್ ಅಂತ ಘೋಷಣೆ ಮಾಡಿ ಎಲ್ರು ಒಪ್ಕೊಂಡು ಅವ್ರನ್ನ ಫೈನಲಿಸ್ಟ್ ಅಂತ ಮಾಡದ ಮೇಲೂ ಕೂಡ ಧನುಷ್ ಗೌಡ ಅವರು ತುಂಬಾನೇ ಸ್ವಾರ್ಥಿಯಾಗಿದ್ದಾರೆ. ಇವಾಗ ಅವ್ರಿಗೆ ನನಗೆ ಕೊಡೋಕ್ ಇಷ್ಟ ಇರ್ಲಿಲ್ಲ, ತಾವೇ ಅಂತ ಅಂತಾರೆ ಅನ್ನೋಂತ ಮಾತುಗಳು ಎಲ್ಲೋ ಒಂದ್ ಕಡೆ ಕೇಳ್ ಬಂದ್ವು ಕೂಡ ಅಶ್ವಿನಿ ಅವರ ಬಾಯಿಂದ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕಳಪೆನ ಬಂದ್ಬಿಟ್ಟು ಯಾರು ಕೊಟ್ಟಿದ್ದಾರೆ ಅಂದ್ರೆ ಮಂಜು ಭಾಷಿಣಿ ಅವರಿಗೆ ಹಾಗೇನೆ ರಾಶಿಕಾ ಅವರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಪರ್ಸನಲ್ ರಿವೆಂಜ್ ಅನ್ನೋದು ತುಂಬಾನೇ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಅವರು ಏನ್ ಕಳಪೆನ ಕೊಡ್ತಿದಾರೋ ಅದಕ್ಕೆ ರೀಸನ್ ಕೂಡ ವ್ಯಾಲಿಡ್ ಆಗಿಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವ್ರು ಕೊಟ್ಟಿರೋ ರೀಸನ್ ಬಂದ್ಬಿಟ್ಟು ಅವರು ಏನು ಎಂಟರ್ಟೈನಿಂಗ್ ಆಗಿ ನನಗೆ ಅನ್ಸಿಲ್ಲ ಕಳೆದ ವಾರ ಆಗಿರ್ಬೋದು, ಈ ವಾರ ಆಗಿರ್ಬೋದು. ಇನ್ನು ಮನೆಯಲ್ಲಿ ಕಳೆದು ಹೋಗಿದ್ದಾರೆ, ಎಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ ಅಂತ ಎಲ್ಲರ ಮುಂದೆ ಹೇಳ್ಬಿಟ್ಟು ಇನ್ನು ಹಿಂದೆ ಬಂದ್ಬಿಟ್ಟು ಜಾನ್ವಿ ಅವರಿಗೆ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಅವತ್ತು ಏನ್ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ, ಕಿಚನ್ ಗೆ ಕೂಡ ಬರ್ತಾ ಇರ್ಲಿಲ್ಲ, ಅದಕ್ಕೆ ಸರಿಯಾಗಿ ಮಾಡಿದೀನಿ, ಅದಕ್ಕೆ ಈ ಶಿಕ್ಷೆನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮೇಲೇನು ಗೊತ್ತಾಗ್ತಿದೆ ಅವರು ಒಳಗೊಂದು ಹೊರಗೊಂದು ಹಾಗೇನೆ ಎಲ್ಲರ ಮುಂದೆ ಒಂಥರ ಹೇಳ್ತಾರೆ, ಹಿಂದೆ ಒಂಥರ ಹೇಳ್ತಾರೆ ಅಂತ. ಈ ರೀತಿ ಆದ್ರೆ ಆಚೆ ಕಡೆ ಇರುವಂತ ಜನರಿಗೆ ಅವರ ಪರ್ಸನಾಲಿಟಿ ಇಷ್ಟ ಆಗಲ್ಲ ಅಂತ ಹೇಳ್ಬೋದು. ಇನ್ನು ರಾಶಿಕಾ ಅವರು ಕೂಡ ಅಶ್ವಿನಿ ಗೌಡ ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಚೇಂಜ್ ಆಗ್ತಾರೆ ನೋಡು ಹೇಗೆ ಚೇಂಜ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ಮೇಲೆ ನಾನು ಏನ್ ಅವ್ರು ಹೇಳಿದ್ರು ಕೂಡ ಆ ಮಾತನ್ನ ಕೇಳಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲೇನೆ ಗೊತ್ತಾಗುತ್ತೆ ಅವರ ಒಳ ಮನಸ್ಸಲ್ಲಿ ಏನನ್ನ ಇಟ್ಕೊಂಡು ಮಾಡಿದ್ದಾರೆ ಅಂತ. ಇನ್ನು ಮಂಜು ಭಾಷಿಣಿ ಅವರಂತೂ ಪ್ರೋಮೋದಲ್ಲಿ ಎದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಎಪಿಸೋಡ್ ಅಲ್ಲಿ ಹೇಗ್ ರಿಯಾಕ್ಟ್ ಮಾಡಿದಾರ ಅಥವಾ ಮಾಡೇ ಇಲ್ವೋ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಬಟ್ ಈ ರೀತಿಯಾದ ನಿರ್ಧಾರನ ಅಶ್ವಿನಿ ಗೌಡ ಅವರು ತಗೊಂಡಿರೋದು ಮನೆಯಲ್ಲಿರುವಂತ ಸದಸ್ಯರಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬೋದು ಒಂದೇ ಕಡೆ. ಯಾಕಪ್ಪ ಅಂದ್ರೆ ಎಲ್ರು ಕೂಡ ಅವರ ನಿರ್ಧಾರನ ತಿಳಿಸಿದಾಗ ತುಂಬಾನೇ ಆಶ್ಚರ್ಯದಿಂದ ನೋಡ್ತಾ ಇದ್ರು, ಬಾಯಿ ಮೇಲೆ ಕೈ ಇಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳ್ಬೋದು. ಸೊ ಇದ್ರ ಮೇಲೆನೆ ಗೊತ್ತಾಗ್ತಾ ಇದೆ ಮನೆಯ ಮಂದಿಗೂ ಕೂಡ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡಿಲ್ಲ ಅಂತ. ಇದರಿಂದಾನೇ ಗೊತ್ತಾಗ್ತಿದೆ ಒಂಟಿ ತಂಡದವರು ಏನು ಫೈನಲಿಸ್ಟ್ ಆಗಿ ಅಶ್ವಿನಿ ಗೌಡ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಅದು ತಪ್ಪಾಗಿದೆ ಅಂತ. ಇನ್ನು ಕಾಯ್ದು ನೋಡ್ಬೇಕು ಬಿಗ್ ಬಾಸ್ ಅವರು ಇನ್ನು ಏನೇನ್ ಪವರ್ ಕೊಡ್ತಾರೆ ಅಂತ. ಇವಾಗ್ಲೇ ಫೈನಲಿಸ್ಟ್ ಆದಂತ ಸುದಿ ಅವರಿಗೆ ಬಿಗ್ ಬಾಸ್ ಅವರು ಎಕ್ಸ್ಟ್ರಾ ಪವರ್ ನ ಕೊಟ್ಟಿದ್ರು, ಬಟ್ ಅದನ್ನ ಅವರು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ಬೋದು. ಅದ್ರಲ್ಲಿ ಅವರು ಫೇಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಸುದಿ ಅವರು ತುಂಬಾನೇ ಎಫರ್ಟ್ ಕೂಡ ಹಾಕಿದ್ರು ಅನ್ನೋದು ಗೊತ್ತಾಗ್ತಿದೆ. ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಹಾಕ್ಲಿಲ್ಲ, ಹಾಗೇನೆ ಅವ್ರ ಪವರ್ ನ ಸರಿಯಾದ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಸಿಕ್ಕ ಅವಕಾಶನ ಅವರು ಸರಿಯಾಗಿ ಬಳಸ್ಕೊಂಡಿಲ್ಲ, ಹಾಗೇನೆ ಅದರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅಶ್ವಿನಿ ಗೌಡ ಅವರು ಇವಾಗ್ಲೇನೆ ಯಾವುದೇ ಪವರ್ ಇಲ್ದಿರಾನೆ ಇಷ್ಟೆಲ್ಲ ಆಟ ಆಡೋರು. ಇನ್ನು ನೆಕ್ಸ್ಟ್ ವೀಕ್ ಪವರ್ ಸಿಕ್ಕರೆ ಹೇಗೆ ಆಡ್ತಾರೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಇದರ ಬಗ್ಗೆ ನಿಮಗೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೇನೆ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.